ಪಾಕ್ ಮ್ಯಾಚ್ ಅಂದ್ರೆ ಅದು ಯಾವ ವಾರ್ಗೂ ಕಡಿಮೆ ಇರಲ್ಲ. ಆದ್ರೆ ಪ್ರತಿ ಸಲ ಭಾರತದ ಎದುರು ಪಾಕಿಗಳು ಮಣ್ಣು ಮುಕ್ಕೋದು ಕೂಡ ತಪ್ಪಲ್ಲ. ಇದೇ ವರ್ಷ ಚಾಂಪಿಯನ್ಸ್ ಟ್ರೋಫಿ, ಏಷ್ಯಾ ಕಪ್, ವುಮೆನ್ಸ್ ವಿಶ್ವಕಪ್ನಲ್ಲೂ ಕೂಡ ಭಾರತವೇ ಡಾಮಿನೇಟ್ ಮಾಡಿ ಗೆದ್ದಿದೆ. ಬಟ್ ಈಗ ಅಂಡರ್-19 ಏಷ್ಯಾ ಕಪ್ ಫೈನಲ್ನಲ್ಲಿ ಅಪ್ಪಿತಪ್ಪಿ ಪಾಕಿಗಳು ಗೆದ್ಬಿಟ್ಟಿದ್ದಾರೆ. ಅದು ಕೂಡ ಭಾರತದ ಎದುರು. ಕೇಳಬೇಕಾ? ಮೈದಾನದಲ್ಲೇ ಬಾಲ ಬಿಚ್ಚಿದ್ದಾರೆ. ಅದಕ್ಕೆ ಸರಿಯಾಗಿ ಭಾರತೀಯರು ಕೂಡ ತಿರುಗೇಟ್ ಕೊಟ್ಟಿದ್ದಾರೆ. ಭಾರತ ಪಾಕಿಸ್ತಾನ ಅಂಡರ್-19 ಏಷ್ಯಾ ಕಪ್ ಫೈನಲ್ನಲ್ಲಿ ಆಟಕ್ಕಿಂತ ಕಿತ್ತಾಟವೇ ಜಾಸ್ತಿ ಇತ್ತು. ಏನೆಲ್ಲ ಆಗಿದೆ, ಶೂ ತೋರಿಸಿದ್ದು ಯಾರು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಏಷ್ಯಾ ಕಪ್ ಅಂತ ಬಂದಾಗ ಕಂಪ್ಲೀಟ್ ಆಗಿ ಪಾರುಪತ್ಯ ಸಾಧಿಸಿರೋದೇ ಭಾರತ. ಅದು ಸೀನಿಯರ್ಸ್ ಟೂರ್ನಿ ಇರಲಿ ಅಥವಾ ಜೂನಿಯರ್ಸ್ ಟೂರ್ನಿ ಇರಲಿ. ಬಟ್ ಈ ಸಲ ಅಂಡರ್-19 ಪಾಕಿಸ್ತಾನ ಗೆದ್ದಿದೆ. ಅದು ಕೂಡ 2ನೇ ಸಲ ಕಪ್ ಗೆದ್ದಿರೋದು. ಬಟ್ 8 ಸಲ ಟ್ರೋಫಿ ಗೆದ್ದಿರುವಂತ ಭಾರತ ಈ ಸಲ ರನ್ನರ್ ಅಪ್ ಆಗಿದೆ. ದುಬೈನಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ ಆಯುಷ್ ಮಾತ್ರೆ ನಾಯಕತ್ವದ ಟೀಮ್ ಇಂಡಿಯಾ ಕೇವಲ 156 ರನ್ಗಳಿಗೆ ಆಲ್ಔಟ್ ಆಗೋ ಮೂಲಕ 191 ರನ್ಗಳ ಅಂತರದಲ್ಲಿ ಹೀನಾಯ ಸೋಲನ್ನ ಕಾಣ್ತು. ಭಾರತವನ್ನ ಸೋಲಿಸಿ ಕಪ್ ಗೆದ್ದಿದ್ದಕ್ಕೆ ಪಾಕಿಗಳ ಹುಚ್ಚಾಟ ಮಿತಿಮೀರಿತ್ತು. ಅದೆಷ್ಟರ ಮಟ್ಟಿಗೆ ಅಂದ್ರೆ ವೈಭವ್ ಸೂರ್ಯವಂಶಿ ಕೂಡ ತಾಳ್ಮೆ ಕಳ್ಕೊಂಡು ಶೂ ತೋರಿಸಿದ್ದಾರೆ. ಸೊ ಏನೆಲ್ಲ ಕಿರಿಕ್ ಆಯ್ತು ಅನ್ನೋದನ್ನ ಹೇಳೋ ಮೊದಲಿಗೆ ಮ್ಯಾಚ್ ಹೈಲೈಟ್ಸ್ ಅನ್ನ ನೋಡಿಬಿಡೋಣ. ಟಾಸ್ ಗೆದ್ರು ಬೌಲಿಂಗ್ ಮತ್ತು ಬ್ಯಾಟಿಂಗ್ ನಲ್ಲಿ ಎಡವಿದ ಭಾರತ. ಇನ್ನು ಪಂದ್ಯಕ್ಕೂ ಮುನ್ನ ಟಾಸ್ ಗೆದ್ದಂತ ಭಾರತ ಮೊದಲಿಗೆ ಬೌಲಿಂಗ್ ಅನ್ನ ಆಯ್ಕೆ ಮಾಡಿಕೊಳ್ಳುತ್ತೆ. ಹೀಗಾಗಿ ಪಾಕ್ ಪರ ಆರಂಭಿಕ ಆಟಗಾರ ಸಮೀರ್ ಮಿನ್ಹಾಸ್ 113 ಎಸೆತಗಳಲ್ಲಿ 17 ಬೌಂಡ್ರಿ ಹಾಗೆ 9 ಸಿಕ್ಸರ್ಗಳೊಂದಿಗೆ 172 ರನ್ಗಳನ್ನ ಕಲೆ ಹಾಕ್ತಾರೆ. ಇನ್ನು ಮತ್ತೊಬ್ಬ ಬ್ಯಾಟರ್ ಅಹ್ಮದ್ ಹುಸೇನ್ 56 ರನ್ ಗಳಿಸಿದ್ರು. ಈ ಮೂಲಕ ಪಾಕಿಸ್ತಾನ ಟೋಟಲ್ ಆಗಿ 50 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 347 ರನ್ಗಳನ್ನ ಕಲೆ ಹಾಕುತ್ತೆ. ಸೊ 348 ರನ್ಗಳ ಟಾರ್ಗೆಟ್ ಅನ್ನ ಬೆನ್ನತ್ತಿದಂತ ಭಾರತ ಬ್ಯಾಟಿಂಗ್ ನಲ್ಲಿ ಫೇಲ್ಯೂರ್ ಆಯಿತು. ವೈಭವ್ 26 ರನ್ಗಳಿಗೆ ಔಟ್ ಆದ್ರೆ ನಾಯಕ ಆಯುಷ್ ಮಾತ್ರೆ 2 ರನ್ಗೆ ಪೆವಿಲಿಯನ್ ಸೇರ್ಕೊಂಡ್ರು. ಇನ್ನು ಭಾರತದ ಪರ ದೀಪೇಶ್ ದೇವೇಂದ್ರನ್ 36 ರನ್ ಗಳಿಸಿದ್ದು ಬಿಟ್ರೆ ಉಳಿದವ್ರು ಯಾರ ಕಡೆಯಿಂದಲೂ ಕೂಡ ಬಿಗ್ ಸ್ಕೋರ್ ಬರಲಿಲ್ಲ. ಸೊ ಅವರೇ ಹೈಯೆಸ್ಟ್ ಸ್ಕೋರರ್ ಆಗ್ತಾರೆ. ಈ ಮೂಲಕ 26.2 ಓವರ್ಗಳಲ್ಲೇ ಭಾರತ 156 ರನ್ಗಳಿಗೆ ಆಲ್ಔಟ್ ಆಗಿ ಸೋಲಪ್ಕೊಂಡ್ರು. ಬಟ್ ಈ ಮ್ಯಾಚ್ ಟೈಮಲ್ಲಿ ಹೈ ಡ್ರಾಮಾಗಳೇ ನಡೆಯಿತು. ಹೆಜ್ಜೆ ಹೆಜ್ಜೆಗೂ ಕೂಡ ಕಿರಿಕ್ ಆಗಿದೆ. ಕಿರಿಕ್ ನಂಬರ್ 1, ಕಿರಿಯರ ತಂಡದಲ್ಲೂ ನೋ ಶೇಕ್ ಹ್ಯಾಂಡ್. ಭಾರತ ಮತ್ತು ಪಾಕಿಸ್ತಾನ ನಡುವೆ ಆಟಗಾರರ ನೋ ಶೇಕ್ ಹ್ಯಾಂಡ್ ಪಾಲಿಸಿ ಇಲ್ಲೂ ಕೂಡ ಕಂಟಿನ್ಯೂ ಆಯಿತು. ಹಿರಿಯರ ತಂಡದಂತೆ ಕಿರಿಯರು ಕೂಡ ಹಸ್ತಲಾಘವ ಮಾಡಲಿಲ್ಲ. ಗುಂಪು ಹಂತದ ಪಂದ್ಯದಲ್ಲೂ ಕೂಡ ಆಯುಷ್ ಮಾತ್ರೆ ನೇತೃತ್ವದ ಭಾರತ ತಂಡ ಹ್ಯಾಂಡ್ ಶೇಕ್ ಅನ್ನ ಕೈಬಿಟ್ಟಿತ್ತು. ಫೈನಲ್ ಪಂದ್ಯದಲ್ಲೂ ಕೂಡ ಟಾಸ್ ಗೆದ್ದ ನಂತರ ಯಾವುದೇ ಹಸ್ತಲಾಘವ ನಡೆಯಲಿಲ್ಲ. ಪೆಹಲ್ಗಾಮ್ ಅಟ್ಯಾಕ್ ಬಳಿಕ ಎಲ್ಲಾ ಮಾದರಿಯ ಕ್ರಿಕೆಟ್ನಲ್ಲೂ ಕೂಡ ಅಂದ್ರೆ ಮೆನ್ಸ್ ಅಂಡ್ ವುಮೆನ್ಸ್ ಅಂಡರ್-19 ನಲ್ಲೂ ಕೂಡ 2 ರಾಷ್ಟ್ರಗಳ ನಡುವೆ ನೋ ಶಾಕ್ ಹ್ಯಾಂಡ್ ಪಾಲಿಸಿ ಮುಂದುವರಿತಾ ಇದೆ. ಕಿರಿಕ್ ನಂಬರ್ 2, ಆಯುಷ್ ಔಟ್ ಆದಾಗ ಅಗ್ರೆಸಿವ್ ಸೆಲೆಬ್ರೇಷನ್. ಇನ್ನು ಭಾರತ ಪರ ಇನ್ನಿಂಗ್ಸ್ ಅನ್ನ ಆರಂಭ ಮಾಡಿದಂತ ಆಯುಷ್ ಮಾತ್ರ ಜಸ್ಟ್ 2 ರನ್ಗಳಿಗೆ ಔಟ್ ಆಗ್ತಾರೆ. ಪಾಕ್ ಬೌಲರ್ ಅಲಿ ರಜಾ ಎಸೆತದಲ್ಲಿ ವಿಕೆಟ್ ಅನ್ನು ಒಪ್ಪಿಸ್ತಾರೆ. ಆಯುಷ್ ಔಟ್ ಆಗ್ತಾ ಇದ್ದಂತೆ ರಜಾ ಫುಲ್ ಅಗ್ರೆಸಿವ್ ಆಗಿ ಸೆಲೆಬ್ರೇಟ್ ಮಾಡ್ತಾ ಇದ್ರು. ಇಷ್ಟೇ ಆಗಿದ್ರೆ ಬಹುಶಃ ಏನೂ ಆಗ್ತಿರ್ಲಿಲ್ಲ. ಆದ್ರೆ ಆಯುಷ್ ಕಡೆಗೆ ತಿರುಗಿ ಪಾಕ್ ಬೌಲರ್ ಏನೋ ಹೇಳಿದ್ದ. ಈ ವರ್ತನೆಗೆ ಸಿಟ್ಟಾದಂತ ಆಯುಷ್ ಕೂಡ ಸಿಟ್ಟಾಗಿದ್ರು. ಇಬ್ಬರ ನಡುವೆ ವಾಗ್ವಾದ ಕೂಡ ನಡೆಯಿತು. ಕಿರಿಕ್ ನಂಬರ್ 3, ಕೆಣಕಿದ ಪಾಕ್ ಬೌಲರ್ಗೆ ಶೂ ತೋರಿಸಿದ ವೈಭವ್. ಇನ್ನು ಬಿಗ್ ಸ್ಕೋರ್ ಬೆನ್ನತ್ತಿದಂತ ಭಾರತಕ್ಕೆ ವೈಭವ್ ಸೂರ್ಯವಂಶಿ ಪವರ್ ಹಿಟ್ಗಳ ಮೂಲಕವೇ ಚೇಸಿಂಗ್ ಇಳಿದಿದ್ರು. ಬಟ್ ಬ್ಯಾಡ್ ಲಕ್ 5ನೇ ಓವರ್ನಲ್ಲಿ ವಿಕೆಟ್ ಅನ್ನ ಕಳ್ಕೊಳ್ತಾರೆ. ಸೂರ್ಯವಂಶಿ ಅವರ ಬ್ಯಾಟ್ಗೆ ಚೆಂಡು ಎಡ್ಜ್ ಆಗಿ ನೇರವಾಗಿ ವಿಕೆಟ್ ಕೀಪರ್ ಗ್ಲೌಸ್ಗೆ ಹೋಗುತ್ತೆ. ಹೀಗಾಗಿ ವೈಭವ್ 26 ರನ್ಗಳಿಗೆ ಔಟ್ ಆಗ್ತಾರೆ. ವೈಭವ್ ವಿಕೆಟ್ ಪಡೆದಂತ ಪಾಕಿಸ್ತಾನಿ ವೇಗದ ಬೌಲರ್ ಅಲಿ ರಜಾ ಆಕ್ರಮಣಕಾರಿಯಾಗಿ ಸೆಂಡ್ ಆಫ್ ಕೊಟ್ಟ. ಜೊತೆಗೆ ಪೆವಿಲಿಯನ್ ಅತ್ತ ಹೋಗ್ತಾ ಇದ್ದಂತ ವೈಭವ್ ಬಳಿ ಅಸಭ್ಯವಾಗಿ ವರ್ತಿಸ್ತಾ ಇದ್ದ. ಇದರಿಂದ ಕೆರಳಿದಂತ ವೈಭವ್ ತಮ್ಮ ಶೂ ತೋರಿಸ್ತಾ ಇದಕ್ಕೂ ಸಮ ಇಲ್ಲ ಎನ್ನುವಂತೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಕಿರಿಕ್ ನಂಬರ್ 4, ನಖ್ವಿ ಕೈಯಲ್ಲಿ ಪದಕ ಪಡೆಯದ ಭಾರತೀಯರು. ಇನ್ನು ಏಷ್ಯಾ ಕಪ್ ಹಿರಿಯರ ತಂಡ ಚಾಂಪಿಯನ್ಸ್ ಆದ್ರೂ ಕೂಡ PCB ಅಂಡ್ ACC ಅಧ್ಯಕ್ಷ ಮೊಯ್ಸಿನ್ ನಖ್ವಿ ಕೈಯಿಂದ ಟ್ರೋಫಿಯನ್ನ ಪಡೆದಿರಲಿಲ್ಲ. ಸೊ ಈಗಲೂ ಕೂಡ ಆ ಟ್ರೋಫಿ ಕೈ ಸೇರಿಲ್ಲ ಭಾರತಕ್ಕೆ. ಈಗಲೂ ಕೂಡ ಫೈಟ್ ನಡೀತಾ ಇದೆ. ಸೊ ಇದು ಈಗ ಅಂಡರ್-19 ನಲ್ಲೂ ಕಂಟಿನ್ಯೂ ಆಗಿದೆ. ಭಾರತದ ಯುವ ಪಡೆ ಮೊಯ್ಸಿನ್ ನಖ್ವಿ ಕೈಯಿಂದ ಪದಕವನ್ನ ಪಡೆಯೋಕೆ ನಿರಾಕರಿಸಿದ್ರು. ಪರಿಣಾಮವಾಗಿ ನಖ್ವಿ ಬದಲು ಅಸೋಸಿಯೇಟ್ ಸದಸ್ಯರ ಅಧ್ಯಕ್ಷ ಮುಬಾಸಿರ್ ಉಸ್ಮಾನಿ ಟೀಮ್ ಇಂಡಿಯಾ ಆಟಗಾರರಿಗೆ ಪದಕ ನೀಡಿದ್ರು. ಹೀಗೆ ಹೆಜ್ಜೆ ಹೆಜ್ಜೆಗೂ ಕೂಡ ಭಾರತ ಹಾಗೆ ಪಾಕ್ ಮ್ಯಾಚ್ ವಾರದಂತೆಯೇ ಇತ್ತು.
ಆದರೆ ಪಂದ್ಯದ ಬಳಿಕ ಭಾರತದ ಸೋಲಿನ ಬಳಿಕ ಆಟಗಾರರ ಪರ್ಫಾರ್ಮೆನ್ಸ್ ಬಗ್ಗೆ ಕೂಡ ಅಂದ್ರೆ ಭಾರತೀಯ ಆಟಗಾರರ ಪರ್ಫಾರ್ಮೆನ್ಸ್ ಬಗ್ಗೆ ಅಭಿಮಾನಿಗಳು ಸಿಟ್ಟಾಗಿದ್ದಾರೆ. ಜೊತೆಗೆ ಕ್ಯಾಪ್ಟನ್ ಆಗಿ ಆಯುಷ್ ಮಾತ್ರೆ ಏನೀಗ T20 ತಂಡದ ಕ್ಯಾಪ್ಟನ್ ಆಗಿರುವಂತ ಸೂರ್ಯಕುಮಾರ್ ರೀತಿನೇ ಆಗಿದ್ದಾರೆ ಅಂತ ಕಂಪೇರ್ ಮಾಡಿದ್ದಾರೆ. ಯಾಕಂದ್ರೆ ಏಷ್ಯಾ ಕಪ್ ಸೀರೀಸ್ ನಲ್ಲಿ ಆಯುಷ್ ಬ್ಯಾಟ್ ಇಂದ ಒಂದೇ ಒಂದು ಅರ್ಧ ಶತಕ ಬಂದಿಲ್ಲ. 5 ಇನ್ನಿಂಗ್ಸ್ಗಳಿಂದ 65 ರನ್ಗಳನ್ನ ಮಾತ್ರ ಕಲೆ ಹಾಕಿದ್ದಾರೆ. ಇನ್ನು ಸೂರ್ಯವಂಶಿ ಕೂಡ ಬಿಗ್ ಮ್ಯಾಚ್ ಗಳಲ್ಲಿ ಅವರ ಪರ್ಫಾರ್ಮೆನ್ಸ್ ಇಂಪ್ರೂವ್ ಅನ್ನ ಮಾಡ್ಕೊಳ್ಬೇಕಾಗುತ್ತೆ. ಪ್ರತಿ ಬಾಲ್ನಲ್ಲೂ ಬಿಗ್ ಶಾಟ್ಸ್ ಅನ್ನ ಹೊಡೆಯೋದನ್ನ ಬಿಟ್ಟು ವಿಕೆಟ್ ಬೀಳದಂತೆ ನೋಡಿಕೊಳ್ಳೋದು ಕೂಡ ಮುಖ್ಯ ಅಂತ ಸಲಹೆ ಕೊಟ್ಟಿದ್ದಾರೆ. ನಮಸ್ಕಾರ.